ಅಧ್ಯಕ್ಷರು ಆತ್ಮೀಯ ಸೋದರರಾದಂತ ಜಗದೇವ ಗುತ್ತಿದಾರ ಸಾಹೇಬ್ರೆ, ಬೈಲಾಪಣ್ಣವರೇ, ಶಿವಾನಂದರವರೇ, ಕಿರಣ್ ರವರೇ, ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಂತ ರಾಜಗೋಪಾಲ್ ರೆಡ್ಡಿ ಅವರೇ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರು ಆತ್ಮೀಯರಾದಂತಹ ಶರಣಪ್ಪ ಮಾನೇಗರ್ ಅವರೇ, ಕೌಲಿಗಿ ಅವರೇ, ಬೈಲಪ್ಪರವರೇ, ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತ ರಾಜೇಶ್ ಗುತ್ತೇದಾರ್ ಅವರೇ, ಶಿವಾನಂದ ಹೊನಗುಂಟಿ ಅವರೇ, ಮತ್ತೆ ಹೊಳಕೇರಿ ಅವರೇ, ಈಗಿನ ಅಧ್ಯಕ್ಷರಾದ ಕರಡಿಗಿ ಸಾಹೇಬ್ರೆ, ಕುರುಬರು ಅಧಿಕವಾಗಿ ಬಿಡ್ತಾರೆ ಅವ್ರು ಹೋಗಿ ಸಿದ್ದರಾಮಯ್ಯ. ಮತ್ತೆ ನನಗೆ ಯಾವಾಗಲೂ ಸ್ಫೂರ್ತಿ ಮಾಡಿ ಇಲ್ಲಿಯವರೆಗೆ ಇದು ನಾಯನ್ ತಗೊಂಡಿಲ್ಲ, ಮೋಸ ಹ್ಯಾಂಗ್ ಸಸ್ತವಾಗಿ ಆಗಿದೆ, ನಾಮಿನೇಟ್ ಆಗೋದು ಮನೆಗೆ ಹೋಗೋದು ಹಾಂಗ್ ತಿಳ್ಕೊಂಡಿಲ್ಲ. ಈ ಸಲ ಚುನಾವಣೆ ಘೋಷಣೆ ಆಯ್ತು, ನನಗೆ ಎಂತೆಂಥವ್ರು ಓಟ್ ಹಾಕ್ಬೇಕಂದ್ರೆ ಈಶ್ವರ ಖಂಡ್ರೆ ಅವರು, ದರ್ಶನಪುರ ಅವರು, ಪ್ರಿಯಾಂಕ್ ಖರ್ಗೆಜಿ ಅವರು, ಶಂಕರಪ್ರಕಾಶ್ ಪಾಟೀಲ್ರು, ಆಮೇಲೆ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಕಾರವಾರ MLAಗಳು, ಬಳ್ಳಾರಿ MLAಗಳು, ಕಂಪ್ಲಿ ಗಣೇಶ, ಬಳ್ಳಾರಿ ದತ್ತಾತ್ರೇಯ ಸಣ್ಣ ಹುಡುಗ ಅವರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಭಾರಿ ಎತ್ತಲು 700 ಓಟ್ಗಳು, 30 ಓಟ್ಗಳು ಹಾಕ್ಬೇಕಾಗಿತ್ತು. ನಾ ಓಟ್ ಎಳ್ಸ ಮುಂದ ಕ್ಯಾಪ್ಟನ್ ಬರ್ತಿತ್ತು, ನಂದೂ ಓಟ್ ನಾವು ಖರೀದಿನ ಆಗ್ಯಾವ ಅಂತ ತಿಳ್ಕೊಂಡು ಇಡೀ ಹೊಡೆದು ಬಿಟ್ಟಿದ್ದೇನೆ. ಆದ್ರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಡಿತದ ಮೇಲೆ, ಪ್ರಿಯಾಂಕ್ ಖರ್ಗೆಜಿ ಅವರ ಹಿಡಿತದ ಮೇಲೆ ನಮ್ಮ MI ಪಾಟೀಲ್ ಓಟ್, ಆಮೇಲೆ ಅಜಯ್ ಸಿಂಗ್ ಅವ್ರ ಓಟ್, ಎಲ್ಲ ಗುಲ್ಬರ್ಗ ಜಿಲ್ಲೆ ಶಾಸಕರು, ಬೀದರ್ ಜಿಲ್ಲೆ ಮಂತ್ರಿಗಳು ಶಾಸಕರು, ಬಿಜಾಪುರ ಜಿಲ್ಲೆ ಎಲ್ಲ ಮಂತ್ರಿಗಳು ಶಾಸಕರು, ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಕೂಡಿಕೊಂಡು ನನಗೆ 30ಕ್ಕೆ 30 ಪೂರ್ಣ ಪ್ರಮಾಣದಲ್ಲಿ ಮತ ಹಾಕಿ ಮೊದಲನೇ ಫಲಿತಾಂಶ ನನ್ನದಾಗಿದೆ. ಆದರೆ ನನ್ನ ವಿಚಾರಗಳು ಮತ್ತೆ ನನ್ನ ಜೀವಮಾನದಲ್ಲಿ ಯಾರೊಬ್ಬರಿಗೆ ಮನಸ್ಸು ನೋಯಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಮಾಡಿ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲೆಯ ನಾಯಕರು ಇವನಿಗೆ ವಿಧಾನ ಪರಿಷತ್ ಸದಸ್ಯ ಮಾಡಿದ ಸ್ವಾರ್ಥಕ್ಕಾಯ್ತು ಎಂಬ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಿ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ ಏರ್ಪೋರ್ಟ್ ಹಿಡಿದು ಬಹಳ ಪ್ರೀತಿ ವಿಶ್ವಾಸ ತೋರಿಸಿದ್ರಿ, ನಾನು ಹೂಮಾಲೆ ಹಾಕಿ ಹಾರೈಸಿದ್ರಿ, ನನಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಿದಿರಿ. ನಿಮ್ಮ ಇಡೀ ನನ್ನ ಕುಟುಂಬ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡುತ್ತದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ನಾನು ಕೂಡ ಎಲ್ಲರ ತಾಯಂದಿರು, ಸೋದರ ಸೋದರಿಯರು ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಕೋಲಿ, ಕಬ್ಲಿಗ, ಅಂಬಿಗ, ಗಸ್ತ ಮತ್ತು ಬಾಕಿ ಎಂಬ ಪದಗಳನ್ನು ಕೂಡ ಕೇವಲ ನನ್ನ ಪತ್ರದಲ್ಲಿ ಮುಖಾಂತರ ಕುಲಶಾಸ್ತ್ರ ಅಧ್ಯಯನಕ್ಕೆ ಮೈಸೂರಿಗೆ ಹೋಗಿದೆ. ಅದಕ್ಕೆ ಸರ್ಕಾರದಿಂದ ಹಣವನ್ನು ಕೂಡ ಭರಿಸಿ ತೀವ್ರವಾಗಿ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯದ ವತಿಯಿಂದ ಮಂತ್ರಿ ಮಂಡಲದ ರೆಸಲ್ಯೂಷನ್ ಮುಖಾಂತರ 5 ಪದಗಳನ್ನು ಪರಿಶಿಷ್ಟ ಪದಗಳಲ್ಲಿ ಸೇರ್ಪಡೆ ಮಾಡಲು ಆ ಕೆಲಸವನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಬೇರೆ ಬೇರೆ ಧರ್ಮದವರ ಜಾತಿಯವರು ಏನೇನು ಸಮಸ್ಯೆಗಳಿದ್ರು ಕೂಡ ಅವರನ್ನು ಕೂಡ ST ಮಾಡಬಹುದು, ಇನ್ನಿತರ ಸಮಸ್ಯೆಗಳಿರ್ಬೋದು, ಅವುಗಳು ಕೂಡ ನನಗೆ ಪ್ರಸ್ತಾವನೆ ಮಾಡಿದ್ರು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಾ ವಿಧಾನಸೌಧಕ್ಕೆ ಬ್ಯಾಗ್ ಹಿಡ್ಕೊಂಡು ಹೋಗಲ್ಲ, ಚೀಲ ಹಿಡ್ಕೊಂಡು ಹೋಗಲ್ಲ, ಅರ್ಜಿ ತಗೊಂಡು ಹೋಗಲ್ಲ. ನಿಮ್ಮ ಕೆಲಸಗಳು ಬಂದ್ರೆ ಆ ಅಧಿಕಾರಿಯನ್ನು ಕರೆಸಿ ನಾ ಇದ್ದ ಸ್ಥಳದಲ್ಲೇ ನೀವು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಾ ಹೊಂದಿದ್ದೀನಿ.
ನಾ ಯಾರಿಗೆ ಕೈ ಮುಗಿದು ಬದುಕ್ತಕ್ಕಂಥ ಮನುಷ್ಯ ಅಲ್ಲ. ಅಧಿಕಾರಿಗಳು ಸರ್ಕಾರದ ಸೇವಕರು, ನಾವು ಸರ್ಕಾರ ನಡೆಸ್ತಕ್ಕಂಥವ್ರು. ಆ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಯಾವ ಇದರಲ್ಲಿ ಜನ್ಮ ತನ್ನಿ ಆ ಸಮಾಜಕ್ಕೂ ಕೂಡ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನೀವೆಲ್ಲರಿಗೂ ಕೂಡ ವಿಧಾನ ಪರಿಷತ್ ಸ್ಥಾನ ಒಂದೇ ಅದ, ಅದು ನನ್ನ ಶಿಕ್ಷಣ. ಇನ್ನಿತರ ನನ್ನ ಸಮಾಜದವರಿಗೆ ಬೇರೆ ಬೇರೆ ರಂಗಗಳಲ್ಲಿ ಯಾರ್ಯಾರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಬಂದಾಗ ನಿಮ್ಮ ಒಳಗೆ ಇರ್ತೀನಿ, ನಿಮ್ ಸರಿ ಬರ್ತೀನಿ. ಇನ್ನೂ ಕೂಡ ಸ್ಥಾನಮಾನ ಕೊಡಿಸಿ ಸರ್ಕಾರದ ಕಾರ್ಯದಲ್ಲಿ ಕೂಡ ನೀವು ಬರ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ತಕ್ಷಣ ನಾನು ಚಿತ್ತಾಪುರ್, ಯಾದಗಿರ್, ಶಾಪುರ್, ಸೋಪುರ್, ಅಫ್ಜಲ್ಪುರ್, ಆಳಂದ್, ಚಿಂಚೋಳಿ ಎಲ್ಲ ಕಡೆ ಪ್ರಯಾಣ ಮಾಡಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲೋಚನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲಾ 31 ಜಿಲ್ಲೆಗಳಲ್ಲಿ ಕೂಡ ಪ್ರಯಾಣ ಮಾಡಿ ಎಲ್ಲಾ ಸಮಾಜಗಳ ಸಂಘಟನೆ ಮಾಡಿ ಕಟ್ಟ ಕಡೆಯ ಬಗ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಪಕ್ಷ ನನಗೆ ಬಹಳ ಬಹುಶಃ ಯಾರಿಗೆ ಶ್ರೀರಾಮಕ್ಕಿಂತ ಹೆಚ್ಚಿನ ಸ್ಥಾನಮಾನ ಕೊಟ್ಟಿದೆ. ಅದರೊಡನೆ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಹಿಂದುಳಿದ ವರ್ಗದ ಜನರಿಗೆ ಧನಿಯಾಗಿರ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಮಾತಾಡಿದ್ರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಎಂಬ ಮಾತನ್ನು ಕೂಡ ಹೇಳಿ ನನಗೆ ನಿಮ್ಮೆಲ್ಲರ ಇನ್ನೊಂದು ಸಲ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ